ನೋಡ್ದ ನೀವೆಲ್ಲ ದಯವಿಟ್ಟು ನೋಡಿ ಪ್ಲೀಸ್, ದಯವಿಟ್ಟು ನೋಡಿ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಏನಕ್ಕೆ ನಂದು ಆಗಿರೋದು ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟಪಡ್ತಿದ್ದೀನಿ. ನೋಡೋಣ. ರೆಸ್ಪಾನ್ಸಿಬಿಲಿಟಿ ಒಂದು ಸಿನಿಮಾ ಆದಮೇಲೆ ಒಳ್ಳೆ ಹಿಟ್ ಸಿನಿಮಾ ಕೊಡ್ತಾರೆ. ಸಾಂಗ್ ಕೂಡ ಅದೇ ಓಡ್ತಾ ಇದೆ, ತುಂಬ ಹಿಟ್ ಆಗುವಂಥ ಸಾಂಗ್ ಅಂತೂ. ಇದಾದಮೇಲೆ ಕಳೆದ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ತಯಾರಿ ಇದೆ, ತಯಾರಿಗಳು ನಡೀತಿದೆ ಸರ್. ಮಾಮೂಲಿ ಸಿನಿಮಾಗೆ ಏನು ತಯಾರಿ ಮಾಡಬೇಕು ತಯಾರಿ ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕೆ ಓದ್ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟಿರೋದು ನನಗೆ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು. ಸೊ ತುಂಬ ಹೃದಯ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡೋಕ್ಕೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಬೇಡಿ. ಹಾಗಂತ ಏನಿಲ್ಲ ಸರ್. ಅಲ್ಲೇ ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀದಾಗ ಗೊತ್ತಾಯಿತು ವಿಷಯ, ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಒಂದು ಕೇಕ್ ಎಲ್ಲ ಕಟ್ ಮಾಡಿರೋದು ಅಷ್ಟೇ ಸರ್. ಇಲ್ಲ ಸದ್ಯಕ್ಕಂತೂ ಯಾರ್ದು ಫೋನ್ ಬರಲ್ಲ ಸರ್. ಬರ್ಬೋದೇನೋ. ಈ ಹುಟ್ಟುಹಬ್ಬಕ್ಕೆ ಅವ್ರ ಕಡೆಯಿಂದ ಕರೆ ಬಂದಿತ್ತು, ಭೇಟಿಯಾಗಿತ್ತು. ಸರಿ ಸರ್, ಕೇಳ್ತಿಲ್ಲ. ದರ್ಶನ್ ಸರ್ ಕರೆ ಮಾಡಿದ್ರ ಅಥವಾ ಭೇಟಿಯಾಗೋ ಪ್ಲಾನ್ಸ್ ಇದೆಯಾ ಸರ್? ತುಂಬಾ ಇಷ್ಟಪಟ್ಟು ನಿಮ್ಗೆ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗಿದೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ. ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ ಸರ್. ಬಿಡಿ ಸರ್. ಈಗ ಇಲ್ಲ ಖಂಡಿತವಾಗ್ಲೂ ಅವ್ರು ಮಿಸ್ ಮಾಡ್ದಿರತ್ತಾ. ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ 12 ಗಂಟೆಗೆ ಫೋನ್ ಮಾಡಿ ವಿಷ್ ಎಲ್ಲ ಮಾಡೋರೆ ಅಷ್ಟೇ ಸರ್. ಏನಿಲ್ಲ, ವಿಶ್ ಮಾಡಿದ್ರು ಅಷ್ಟೇ. ಚೆನ್ನಾಗಿರೋ, ಒಳ್ಳೇದಾಗಲಿ ಅಂತ ಹೇಳಿ ನಾನು ವಿಚಾರಿದೆ ಸರ್. ಖಂಡಿತ ಕೇಳಲ್ವಾ, ತಮ್ಮ ಅಂದಮೇಲೆ ಕೇಳಬೇಕಲ್ವಾ ಸರ್. ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ನೋಡ್ಬೇಕು ಕೊಡ್ತಾರೆ ಅಂತ ಹೇಳಿ. 16ನೇ ತಾರೀಕಿದೆ ಸರ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಕೂಡ ರಿಲೀಸ್ ಆದ್ಮೇಲೆ ಸರ್. 6 ನಿಮಿಷದ ವಿಡಿಯೋ ಸರ್. ಕ್ಲಾರಿಟಿ ಕೊಟ್ಟಿದ್ದ ಅಭಿಮಾನಿಗಳಿಗೆ ಸರ್. ಪ್ರೀತ್ಸ್ ಅವರಿಗೆಲ್ಲರೂ ನೋಡಿರ್ತೀರಾ ವಿಡಿಯೋ? ಖಂಡಿತ ನೋಡಿದ್ದೀನಿ. ಖುಷಿ ಆಯಿತು ಸರ್. ಏನಕ್ಕೆ ಅಪ್ಪ ನೆನೆಸ್ಕೊಂಡು ಅಪ್ಪ ಹೇಳ್ತಾನಲ್ಲ. ಸೊ ಅದು ದೊಡ್ಡ ವ್ಯಕ್ತಿ ಗುಣ. ಸೊ ಖುಷಿ ಆಯಿತು ಸರ್.